ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ, ಏಕೆ ಏನು ಎನ್ನುವ ಪ್ರಶ್ನೆಯ ಜಾಲದಿಂದ ಸದಾ ಮುಕ್ತರಾಗಿರುವಂತಹ ವಿಶ್ವಸೇವಾದಾರಿ ಚಕ್ರವರ್ತಿ ಭವ. ಎಷ್ಟು ಟೈಟಲ್ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಆಗಬೇಕು ಅಂತ ಶಿವತಂದೆಯ ಆಸೆ. ಯಾಕೆ ಏನು ಎನ್ನುವ ಪ್ರಶ್ನೆಯ ಜಾಲದಿಂದ ಸದಾ ಮುಕ್ತರಾಗಿರುವಂತಹ ವಿಶ್ವಸೇವಾದಾರಿ ಚಕ್ರವರ್ತಿ ಭವ. ಚಕ್ರವರ್ತಿ ಅಂದ್ರೆ ಬರೀ ಚಕ್ರವರ್ತಿ ಅಲ್ಲ, ಬೇಫಿಕರ್ ಬಾದಶಾ ಅಂತ ಹೇಳ್ತಾರೆ. ನಿಶ್ಚಿಂತ ಚಕ್ರವರ್ತಿ. ನಿಶ್ಚಿಂತ ಇರುವವರು ಮಾತ್ರ ಯಾಕೆ ಏನು ಅನ್ನುವ ಪ್ರಶ್ನೆಯ ಜಾಲದಿಂದ ಮುಕ್ತರಾಗಿರ್ತಾರೆ. ಅದಕ್ಕೆ ನೀವಂತಹ ನಿಶ್ಚಿಂತ ಚಕ್ರವರ್ತಿಗಳಾಗಬೇಕು, ವಿಶ್ವ ಸೇವಾದಾರಿಗಳಾಗಬೇಕು ಅಂದರೆ ಈ ಜಾಲದಿಂದ ಮುಕ್ತರಾಗಬೇಕು. ಯಾವುದು? ಯಾಕೆ ಏನು ಎನ್ನುವ ಪ್ರಶ್ನೆಗಳ ಜಾಲದಿಂದ. ಯಾಕೆ ಪ್ರಶ್ನೆಗಳು ಬರುತ್ತೆ? ಅಜ್ಞಾನದ ಕಾರಣದಿಂದ. ಪ್ರಶ್ನೆ ಹುಟ್ಟುವುದೆಲ್ಲಿ? ಅಜ್ಞಾನದ ಕಾರಣದಿಂದ. ಅಜ್ಞಾನ ಅಂದ್ರೇನು? ಸಂಪೂರ್ಣವಾದ ತಿಳುವಳಿಕೆ ಇಲ್ಲದೆ ಇರುವಂತಹ ಸ್ಥಿತಿಗೆ ಅಜ್ಞಾನ ಅಂತ ಕರಿತೇವೆ. ಯಾವುದೊಂದರ ಜ್ಞಾನದ ಕೊರತೆ ಇರುತ್ತೋ ಅದೇ ಪ್ರಶ್ನೆಯಾಗಿ ಉತ್ಪತ್ತಿ ಆಗುತ್ತೆ. ಜ್ಞಾನದ ಲಕ್ಷಣವೇನೋ ಪ್ರಶ್ನೆ ಮುಕ್ತ ಆಗಿರೋದು. ಅಜ್ಞಾನಿಯ ಲಕ್ಷಣ ಏನೋ? ಪ್ರಶ್ನೆ ಸದಾಕಾಲ ಪ್ರಶ್ನೆಗಳಲ್ಲಿ ಬರುವವರು. ಹಾಗಂತ ಅಜ್ಞಾನಿಗಳೆಲ್ಲ ಕನಿಷ್ಠ ಅಂತಂದ್ರೆ ಅಲ್ಲ. ಪ್ರಶ್ನೆಗಳನ್ನು ಮಾಡ್ತಾ 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 ಒಂದು ದಿನ ಪ್ರಶ್ನೆ ಮುಕ್ತರಾಗಬೇಕು. ಆದರೆ ಕೆಲವು ಸರಿ ಹೇಗಾಗತ್ತೆ ಅಂತಂದ್ರೆ, ಪ್ರಶ್ನೆ ಕೇಳೋದೇ ಒಂದು ಚಾಳಿ ಮಾಡಿಕೊಂಡು, ಪ್ರಶ್ನೆಗಳಲ್ಲಿ ಬರೋದೇ ಒಂದು ವಿದ್ವತ್ ಅನ್ಕೊಂಡು, ಪಾಂಡಿತ್ಯ ಅನ್ಕೊಂಡು ಸದಾಕಾಲ ಪ್ರಶ್ನೆಯಲ್ಲೇ ಬದುಕಿ ಪ್ರಶ್ನೆಯಲ್ಲೇ ಹೋಗ್ಬಿಡುತ್ತಾರೆ. ಇದಲ್ಲ ಜ್ಞಾನಿಯ ಲಕ್ಷ್ಯ. ಹನಿ 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 ಕಾಲಿಯ ಬಿಂದಿಗೆ ಒಳಗಡೆ ಬೀಳುವಾಗ ಶಬ್ದ ಬರುತ್ತೆ ನಿಜ. ತುಂಬುತ್ತಾ 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 ಶಬ್ದ ಬರುತ್ತೆ, ಇನ್ನೂ ಜೋರಾಗತ್ತೆ ನಿಜ. ಆದರೆ ಯಾವಾಗ ಒಂದು ಸಲ ಸಂಪೂರ್ಣವಾಗಿ ತುಂಬಿತೋ ಅಲ್ಲಿ ಶಬ್ದ ಇಲ್ಲ.
ಹಾಗೆ ಪ್ರಶ್ನೆಗಳನ್ನ ಕೇಳ್ತಾ ಕೇಳ್ತಾ ಶಬ್ದದಲ್ಲಿ ಬರ್ತಾ ಬರ್ತಾ ಪ್ರಶ್ನೆ ಮಾಡ್ತಾ 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 ಜ್ಞಾನಿ ಆಗಿ ಸಂಪನ್ನ ಸ್ಥಿತಿಗೆ ತಲುಪಬೇಕು. ಇದರ ಅವಶ್ಯಕತೆ ಯಾವಾಗ ಇತ್ತು ಅಂದ್ರೆ 2500 ವರ್ಷದಿಂದ ಈ ಅವಶ್ಯಕತೆ ಇತ್ತು. ಯಾಕಂದ್ರೆ ಈ ಜಗತ್ತಿನಲ್ಲಿ ಅನೇಕ ವಿಸ್ಮಯಗಳಿದೆ, ಅನೇಕ ರಹಸ್ಯಗಳಿದೆ. ಇದರ ಯಥಾರ್ಥ ಏನು ಅನ್ನುವಂಥ ಹುಡುಕಾಟದಲ್ಲಿಯೇ ಹಲವು ಧರ್ಮಾತ್ಮರು, ಮಹಾತ್ಮರು, ಸಂತರು, ಶರಣರು, ಸಿದ್ಧಿ ಪುರುಷರೆಲ್ಲರೂ ಕೂಡ ಈ ಜಗತ್ತಿನ ರಹಸ್ಯವನ್ನು ತಿಳಿಯ ಬಯಸಿ ಪ್ರಶ್ನೆಯಲ್ಲಿ ಬಂದು 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 ಅನೇಕ ರೀತಿಯ ಪ್ರಯತ್ನವನ್ನು ಮಾಡಿ ತಮಗನಿಸಿದ ಅನುಭವವನ್ನು ಜಗತ್ತಿಗೆ ನೀಡಿ ಸೈಡಿಗೆ ಸರಿದವರೆಲ್ಲರೂ. ಆದರೆ ಇವರೆಲ್ಲರೂ ಕೊಟ್ಟಿರೋ ಜ್ಞಾನದಲ್ಲಿ ಸಂಪೂರ್ಣತೆ ಇದೆಯಾ ಅಂದ್ರೆ ಖಂಡಿತವಾಗಿ ಇಲ್ಲ. ಭಾಗಶಃ ಸತ್ಯವನ್ನ ಊಹಿಸಿದರೆ ಬಿಟ್ಟರೆ ಸಂಪೂರ್ಣ ಸತ್ಯವನ್ನ ಜಗತ್ತಿಗೆ ತಿಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಯಾಕೆ ಅಂದ್ರೆ ಅವರವರ ಪಾತ್ರ ಅಷ್ಟೇ. ದೇವಾತ್ಮರ ಪಾತ್ರವೇ ಬೇರೆ, ಧರ್ಮಾತ್ಮರ ಪಾತ್ರವೇ ಬೇರೆ, ಮಹಾತ್ಮರ ಪಾತ್ರವೇ ಬೇರೆ, ಸಂತ ಶರಣರ ಪಾತ್ರವೇ ಬೇರೆ. ಆದರೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ತ್ರಿಕಾಲ ಜ್ಞಾನವನ್ನ ತ್ರಿಕಾಲದರ್ಶಿಯಾಗಿರುವ ಸ್ವಯಂ ಶಿವ ತಂದೆ, ತ್ರಿಮೂರ್ತಿ ರಚಯಿತನಾಗಿರುವ ಸ್ವಯಂ ಶಿವ ತಂದೆ, ತ್ರಿಲೋಕ ಸಂಚಾರಿಯಾದ ಸ್ವಯಂ ಶಿವ ತಂದೆ ಮಾತ್ರ ಸರ್ವಶಕ್ತಿವಂತ, ಮಾತ್ರನೇ ಈ ಸೃಷ್ಟಿಯ ಸಂಪೂರ್ಣ ರಹಸ್ಯವನ್ನು ತಿಳಿಸ್ಲಿಕ್ಕೆ ಸಾಧ್ಯ. ಅವರೊಬ್ಬರಲ್ಲಿ ಮಾತ್ರವೇ ಜಗತ್ತಿನ ಸಂಪೂರ್ಣ ರಹಸ್ಯ ಅಡಕವಾಗಿದೆ. ಬಿಟ್ಟರೆ ಮತ್ಯಾವ ಆತ್ಮರಿಗೂ ಕೂಡ ಈ ಜಗತ್ತಿನ ಸಂಪೂರ್ಣ ಜ್ಞಾನ ಸದಾಕಾಲ ಸ್ಮೃತಿಯಲ್ಲಿರಲಿಕ್ಕೆ ಸಾಧ್ಯ ಇಲ್ಲ, ಡ್ರಾಮಾ ನಿಯಮ ಅನುಸಾರ. ಹಾಗಾಗಿ ಇಲ್ಲಿಯ ತನಕ ಅನೇಕ ಧರ್ಮಾತ್ಮರು ಬಂದು ಹೇಳಿದ್ದನ್ನ ಕೇಳಿದ್ದೇವೆ, ಓದಿದ್ದೇವೆ, ನೋಡಿದ್ದೇವೆ. ಮಹಾತ್ಮರು ಬಂದು ಹೇಳಿರೋದನ್ನ ಕೇಳಿದ್ದೇವೆ, ನೋಡಿದ್ದೇವೆ, ಅಧ್ಯಯನ ಮಾಡಿದ್ದೇವೆ, ಶೋಧಿಸಿದ್ದೇವೆ. ಆದರೆ ಅನೇಕ ಸಂತರು, ಶರಣರು, ಸೂಫಿಗಳು, ತಪಸ್ವಿಗಳು ಯಾರೆಲ್ಲ ಬಂದರೂ ಕೂಡ ಅವರ ಸಂದೇಶಗಳನ್ನು ಆಲಿಸ್ತಾ 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 ಈ ಜಗತ್ತಿನ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಜಗತ್ತಿನಲ್ಲಿರುವ ಎಲ್ಲರೂ ಕೂಡ ಪಟ್ಟಿದ್ದೇವೆ. ಹಾಗೂ ಈ ಸೃಷ್ಟಿಗೆ ಜಗದೀಶನಾಗಿರುವ, ಜಗದೊಡೆಯನಾಗಿರುವ ಪರಂಪಿತ ಶಿವನನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೇವೆ. ಆದರೆ ಅದೆಲ್ಲದರ ಒಟ್ಟಾರೆ ಪ್ರತಿಫಲವಾಗಿ ನಮ್ಮೆಲ್ಲರ ಕೂಗಿಗೆ ಹೋಗೊಟ್ಟು ಆ ಸತ್ಯಂ ಶಿವಂ ಸುಂದರಂ ಜ್ಞಾನಸಾಗರ ಪರಂಪಿತ ಶಿವತಂದೆ ಈಗ ಧರೆಯಲ್ಲಿ ಅವತರಿಸಿ ಪ್ರಜಾಪಿತ ಬ್ರಹ್ಮ ತಂದೆಯ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. 7 ದಿನದ ಕೋರ್ಸ್ ಅಂದ್ರೆ ಅದು ಸಾಮಾನ್ಯ ಅನ್ಕೊಳ್ಬೇಡಿ. ಬ್ರಹ್ಮಾಂಡದಲ್ಲಿರುವ ಎಲ್ಲ ಗ್ರಂಥಗಳನ್ನ ಒಂದು ತಕ್ಕಡಿಗೆ ಹಾಕಿದ್ರು ಕೂಡ ಈ 7 ದಿನದ ಕೋರ್ಸಿನ ಸತ್ಯ ಜ್ಞಾನಕ್ಕೆ ಸಮವಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಎಲ್ಲವೂ ಕೂಡ ಸಂಪೂರ್ಣ ಸತ್ಯವನ್ನ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಪರಮಾತ್ಮ ಶಿವನನ್ನ ಬಿಟ್ರೆ. ಸತ್ಯಂ ಶಿವಂ ಸುಂದರಂ ಅಂತ ಒಬ್ಬ ಶಿವನಿಗೆ ಮಾತ್ರ ಇರುವಂಥದ್ದು ಬಿಟ್ರೆ ಮತ್ಯಾರಿಗೂ ಇಲ್ಲ. ಹಾಗಾಗಿ ಆ ಶಿವನೇ ಬಂದು ಸಂಪೂರ್ಣ ಜ್ಞಾನವನ್ನು ತಿಳಿಸಿರುವ ಈ ಕೋರ್ಸ್ ಏನಿದೆ ಇದು ಅಷ್ಟು ಮೌಲ್ಯಯುತವಾದದ್ದು ಮತ್ತು ತೂಕವಾದದ್ದು. ಹಾಗಾಗಿ ಜಗತ್ತಿನ ಎಲ್ಲ ಗ್ರಂಥಗಳಲ್ಲಿ ಭಾಗಶಃ ಸತ್ಯವನ್ನು ಮತ್ತು ಆ ಸತ್ಯ ಶಿವನನ್ನು ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡಿದೆ. ಆದರೆ ಆ ಶಿವ ಈಗ ನಮಗೆ ಜಗತ್ತನ್ನು ಪರಿಚಯ ಮಾಡಿಸಿದ್ದಾರೆ. ಈಗ ಆ ಜ್ಞಾನಸಾಗರನಿಂದಲೇ ಆತ್ಮದ ಕುರಿತಾಗಿ, ಪರಮಾತ್ಮನ ಕುರಿತಾಗಿ, ಪರಮಧಾಮ 3 ಲೋಕದ ಕುರಿತಾಗಿ, 4 ಯುಗಗಳ ಕುರಿತಾಗಿ, ಸಮಯದ ಕುರಿತಾಗಿ, ನಿಯಮದ ಕುರಿತಾಗಿ ಮತ್ತು ಮುಂದೆ ನಾವು ಎಲ್ಲಿಗೆ ಹೋಗಬೇಕು ಎನ್ನುವುದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿ, ಯಾವುದೇ ಒಂದಷ್ಟು ಚ್ಯುತಿ ಇಲ್ಲದಂತೆ ಸಂಪೂರ್ಣವಾಗಿ ತಿಳಿಸಿರುವ ಕಾರಣ ಇನ್ನೂ ನಮಗೆ ಪ್ರಶ್ನೆ ಬಂದರೆ ಮತ್ಯಾರಿಂದಲೂ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ.
ಆದರೆ ಈ ಎಲ್ಲ ಕೋರ್ಸನ್ನು ಕೇಳ್ತಾ ಕೇಳ್ತಾ ಒಂದೇ ಸಲಕ್ಕೆ ನಿಮಗೆಲ್ಲವೂ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಸಲ ಅರ್ಥ ಆಗಿಲ್ವಾ, 2 ಸಲ, 2ನೇ ಸಲ ಅರ್ಥ ಆಗಿಲ್ವಾ, 3 ಸಲ, ಯಾರು ಬೇಡ ಅಂದರು ತಗೊಳ್ಳಿ ಕೋರ್ಸ್. ನಿಮಗೆ ಎಲ್ಲಿ ಸರಿ ಅನಿಸುತ್ತೆ ಅಲ್ಲಿ ತಗೊಳ್ಳಿ ಕೋರ್ಸು. ಯಾರ ಸರಿ ಅನಿಸುತ್ತೆ ಅವ್ರ ಹತ್ರ ತಗೊಳ್ಳಿ. ಆದರೆ ಪ್ರಶ್ನೆ ಮುಕ್ತರಾಗೋದು ಮುಖ್ಯನೇ ಹೊರತಾಗಿ ಒಂದು ಸಲ ತಗೊಂಡು ಬಿಟ್ಟಿವಿ ಮುಗೀತು ಅಂತಲ್ಲ. ನಮ್ಮಕ್ಕವ್ರು ಇವರೇ ಇಲ್ಲಿ ತಗೊಂಡು ಬಿಟ್ಟಿವಿ ಮುಗೀತು ಅಂತ ಅಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಎಲ್ಲಿ ಸಮರ್ಥವಾಗಿ ಉತ್ತರ ಸಿಗುತ್ತೋ ಅಲ್ಲಿಯ ತನಕ ಕೋರ್ಸ್ ನೀವು ತಗೊಳ್ಳಿ. ಆ ಕಷ್ಟ ಬೀಳಬೇಕು, ಕೇಳಬೇಕು. ಬೇಕಾದಷ್ಟು ಇವತ್ತು ಅವಕಾಶ ಇದೆ, ಮುಕ್ತವಾಗಿದೆ ಜ್ಞಾನ ಇವತ್ತು. ಆದರೆ 1 ಸಲ, 2 ಸಲ, 3 ಸಲ, 4 ಸಲ ಕೋರ್ಸ್ ಮತ್ತೆ 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 ಕೇಳಿ. ಅವಾಗ ಆತ್ಮನಿಶ್ಚಯ, ಪರಮಾತ್ಮ ನಿಶ್ಚಯ, ಪರಮಧಾಮ ನಿಶ್ಚಯ, ಪಾತ್ರ ನಿಶ್ಚಯ, ಸಮಯ ನಿಶ್ಚಯ ಆದಮೇಲೆ ನಿಮಗೆ ನಿಶ್ಚಯ ಬರುತ್ತೆ. ನಿಮಗೆ ಕೋರ್ಸಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಲ್ಲ, ಇನ್ನೂ ಒಂದಷ್ಟು ಪ್ರಶ್ನೆಗಳಿದೆ ನಮ್ಮ ಹತ್ರ ಅನ್ನೋದಾದರೆ ಖಂಡಿತವಾಗಿ ಇರಲಿ, ಪ್ರಶ್ನೆಗಳು ತಪ್ಪೇನಿಲ್ಲ. ಕೋರ್ಸ್ ತಗೊಂಡ ತಕ್ಷಣವೇ ಎಲ್ಲರೂ ಸಂಪೂರ್ಣ ಪ್ರಶ್ನೆ ಮುಕ್ತರಾಗಬೇಕು ಅಂತ ಇಲ್ಲ. ಒಂದು ಸತ್ಯ ನಾನು ಹೇಳಬೇಕು ಅಂದ್ರೆ ಇವತ್ತು ಹೇಳ್ತೀನಿ. ನಿಮಗೆ ಎಷ್ಟೋ ಸಲ ಹೇಳಿರ್ಬೋದು ಗೊತ್ತಿಲ್ಲ. ನಾನು ಡೈರೆಕ್ಟಾಗಿ ನಮ್ಮ ಒಂದು ಫ್ರೆಂಡ್ ಸರ್ಕಲ್, ಆಧ್ಯಾತ್ಮಿಕ ಒಂದು ಗ್ರೂಪ್ ಏನಿತ್ತು ನಮ್ಮದು, ಮೊದಲು ನಾವು ರಾಮಕೃಷ್ಣ ಆಶ್ರಮದಲ್ಲಿ ಸರ್ವಿಸನ್ನು ಮಾಡ್ತಿದ್ವಿ. ಸ್ವಾಮಿ ವಿವೇಕಾನಂದ ಶಕ್ತಿ ಕೇಂದ್ರವನ್ನು ಮಾಡಿಕೊಂಡು ಒಂದು 15 ಜನದ ಗ್ರೂಪ್ ನಮ್ಮದಿತ್ತು. ಅದಕ್ಕಿಂತ ಮುಂಚೆ ನಾವು ಸಿದ್ಧಾರೂಢ ಮಠದಲ್ಲಿ ಬೆಳೆದಿದ್ವಿ. ಅದು ಎಲ್ಲರಿಗೂ ಕೂಡ ಆಧ್ಯಾತ್ಮಿಕ ಒಂದಷ್ಟು ಹಿನ್ನೆಲೆ ಇತ್ತು ಮತ್ತು ಆ ರುಚಿ ಆಸಕ್ತಿ ಕೂಡ ಇತ್ತು. ಬ್ರಹ್ಮಕುಮಾರಿಸ್ ಕಡೆಯಿಂದ ಅಡ್ವೊಕೇಟ್ ವಿಂಗ್, ನಮ್ಮ ಫ್ರೆಂಡ್ ಅದರಲ್ಲಿ ಒಬ್ಬರು ಅಡ್ವೊಕೇಟ್ ಇದ್ದರು. ಆ ನೆಪದ ಮೇಲೆ ನಾವೆಲ್ಲರೂ ಒಂದು ಸಲ ಹೋಗಿ ಅದನ್ನು ನೋಡಿಕೊಂಡು ಬರಬೇಕು ಅಂತ ಅಷ್ಟೊತ್ತಿಗಾಗಲೇ ನಮ್ಮದೊಂದು ಬಿಸ್ನೆಸ್ ಗ್ರೂಪ್ ಕೂಡ ಫಾರ್ಮ್ ಆಗಿತ್ತು. ನಾವೆಲ್ಲರೂ ಕೂಡ ಒಟ್ಟಿಗೆ ಏನೇ ಕಾರ್ಯ ಮಾಡಿದ್ರು ಮಾಡ್ತಾ ಇದ್ದೀವಿ. ಒಂದು 15 ಜನದ ಗ್ರೂಪು. ಅವರೆಲ್ಲರೂ ಕೂಡ ಒಂದು ಒಳ್ಳೆ ನಿರ್ಧಾರ ಮಾಡ್ತಾರೆ. ನಾನು ಲಿಂಗಸೂರು ಬಿಟ್ಟು, ರಾಯಚೂರು ಬಿಟ್ಟು ಬೆಂಗಳೂರಿಗೆ ಸರ್ಕಾರಿ ನೌಕರಿ ಆದಮೇಲೆ ಅಲ್ಲಿಗೆ ಶಿಫ್ಟ್ ಆಗ್ತೀನಿ. ಅವರೆಲ್ಲರೂ ಇಲ್ಲೇ ಲಿಂಗಸೂರಲ್ಲಿ ಉಳ್ಕೊಳ್ತಾರೆ. ಅವರು ನಿರ್ಧಾರ ಮಾಡ್ತಾರೆ, ಒಂದು 15 ಜನ ನಾವು ರಾಜಸ್ಥಾನ ಮೌಂಟ್ ಅಬುಗೆ ಹೋಗಿ ಬರಬೇಕು. ಗೊತ್ತಿಲ್ಲ ಬ್ರಹ್ಮಕುಮಾರೀಸ್ ಅಂದರೆ ಇಷ್ಟರ ಮಟ್ಟಿಗಿದೆ ಅಂತ ಗೊತ್ತಿರಲಿಲ್ಲ. ಬಟ್ ಒಂದು ಒಳ್ಳೆ ಟೂರ್ ಆಗಬಹುದು ಅಥವಾ ಅಲ್ಲಿ ಒಂದಷ್ಟು ಆಧ್ಯಾತ್ಮಿಕ ಕ್ಷೇತ್ರ ಇದೆ, ಅದನ್ನೆಲ್ಲ ನೋಡಿಕೊಂಡು ಬರ್ಬೋದು ಅನ್ನುವ ಕಾರಣಕ್ಕೆ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ, ಒಂದು ಪ್ಲ್ಯಾನ್ ಮಾಡಿ ರಿಜಿಸ್ಟ್ರೇಷನ್, ಒಂದು ಬುಕ್ಕಿಂಗು ಕೂಡ ಮಾಡ್ತಾರೆ, ಟ್ರೈನ್ ಟಿಕೆಟ್. ಅಕ್ಕವ್ರ ಪರ್ಮಿಷನ್ ತಗೊಂಡು ಅಕ್ಕವ್ರು ಹೇಳ್ತಾರೆ, ನೀವು ಬರೋದೇ ಆದರೆ 1 ವಾರ ಕೋರ್ಸ್ ಕಂಪಲ್ಸರಿ. ಆಯ್ತು ಅಕ್ಕವ್ರೆ ತಗೊಳ್ಳೋಣ. ಎಲ್ಲರೂ ಅಷ್ಟು ಬಿಸಿ ಶೆಡ್ಯೂಲ್ ಇದ್ದರೂ ಕೂಡ ಎಲ್ಲರೂ 1 ವಾರ ಅಂದಿದ್ದು ಒಂದು 10 ದಿನ ತನಕ ಕೋರ್ಸ್ ಮಾಡ್ಕೊಳ್ತಾರೆ. 14 ಜನನೂ ಹೋಗ್ತಾರೆ, ಒಬ್ಬರು ಮಾತ್ರ ಮಿಸ್ಸು. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಹೇಳ್ತಾನೆ ಇರ್ತಾರೆ. ನಾನು ಅಲ್ಲಿ ಬೆಂಗಳೂರಲ್ಲಿ ಡ್ಯೂಟಿಗಾಗಿ ತಾನೇ ಜಾಯ್ನ್ ಆಗಿರ್ತೀನಿ, ನನಗೆ ಅಷ್ಟು ರಜೆ ಸಿಗೋದಿಲ್ಲ, ನಾನು ಬಂದಿರಲ್ಲ. ಅಲ್ಲಿ ಹುಡುಕಾಡುವ ಪ್ರಯತ್ನನೂ ನಾನು ಮಾಡಿರಲ್ಲ, ಯಾಕಂದ್ರೆ ಇವರು ನನಗೆ ಅಷ್ಟಾಗಿ ಏನೂ ಹೇಳಿರಲಿಲ್ಲ. ಅಷ್ಟೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕರ್ಕೊಂಡು ಹೋಗೋಣ ಅಂತ. ಇಲ್ಲಿ 14 ಜನಕ್ಕೆ ಕೋರ್ಸ್ ಆಯಿತು, ಇನ್ನೊಬ್ಬರಿಲ್ಲ. 15 ಜನರಲ್ಲಿ ಅವ್ರು ಒಬ್ಬರನ್ನ ನಾನು ಕರ್ಕೊಂಡು ಹೋಗಲ್ಲ ಅಂತ ಅಕ್ಕವರು. ಆಗ ಇವರೆಲ್ಲರೂ ಕೂಡ ಕನ್ವಿನ್ಸ್ ಮಾಡಿದ್ದಾರೆ, ಇಲ್ಲ ಅವರಿಗೆ ತುಂಬ ನಮಗಿಂತನೂ ಕೂಡ ಆಧ್ಯಾತ್ಮಿಕ ಆಸಕ್ತಿ ಜಾಸ್ತಿ ಇದೆ. ಆ ಮನುಷ್ಯ ಕೋರ್ಸ್ ಆದರೂ ಕೂಡ ಆಗಿಲ್ಲ ಅಂದ್ರೂ ಹಾಗೇ ಇರ್ತಾರೆ, ಏನು ತೊಂದರೆ ಇಲ್ಲ, ಅವ್ರನ್ನ ಬಿಟ್ಟು ಹೋದರೆ ನಾವು ಯಾರೂ ಕೂಡ ಬರೋದಿಲ್ಲ, ಕರ್ಕೊಂಡು ಹೋಗ್ಬೇಕಾಕೋರೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಓಕೆ ಮಾಡಿಕೊಂಡು ನಾನು ಬೆಂಗಳೂರಿಂದ ಟ್ರೈನ್ ಹತ್ತೀನಿ, ಅವರು ರಾಯಚೂರಿಂದ ಟ್ರೈನ್ ಹತ್ತಾರೆ. ಅದಾದ ಮೇಲೆ ಅಲ್ಲಿ ಹೋದಾಗ ಅಷ್ಟೊತ್ತಿಗಾಗಲೇ ನನಗೊಂದಷ್ಟು ಪ್ರಶ್ನೆಗಳು. ಸೃಷ್ಟಿ ಇಷ್ಟು ಅದ್ಭುತ ಇದೆ, ಸೃಷ್ಟಿಕರ್ತ ಒಬ್ಬ ಇರ್ತಾನೆ, ಸೃಷ್ಟಿಕರ್ತ ನೀನೊಬ್ಬಾತ ಇದೆಯಾ ಅಂತ ಗೊತ್ತು, ಆದರೆ ನಿನ್ನನ್ನು ನೋಡೋಕ್ಕಾಗಲ್ಲ ಅಂತಲೂ ಎಲ್ಲರೂ ಹೇಳ್ತಾರೆ. ಆದರೆ ನಿನ್ನನ್ನು ಒಂದು ಸಲ ಆದರೂ ನೀನು ಇದೆಯಾ ಅನ್ನುವ ಸತ್ಯ ನನಗೆ ಅರ್ಥ ಆಗಬೇಕು ಮತ್ತು ನಿನ್ನನ್ನು ನಾನು ಅನುಭವಿಸಬೇಕು ಅಂತ ನನಗೆ ನಾನು ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೆ ಆ ಟೈಮಲ್ಲಿ. ಆದರೆ ಅದಕ್ಕೆ ತಕ್ಕಂತೆ ಪರಮಾತ್ಮ, ಆ ಶಿವ ನನ್ನ ಕೂಗಿಗೆ ಓ ಅಂತ ಕೂಗೊಟ್ಟು ನನ್ನನ್ನು ಕರೆದುಕೊಂಡ. ಅಲ್ಲಿ ಹೋದ ಮೇಲೆ ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗಿ ರಾತ್ರಿಗೆ ಹೋಗ್ತೀವಿ. ಫ್ರೆಶ್ ಅಪ್ ಆಗಿ ಬೆಳಿಗ್ಗೆ 4 ಗಂಟೆ ಧ್ಯಾನಕ್ಕೆ ಹೋಗ್ತೀವಿ, ಕರ್ಕೊಂಡು ಹೋಗ್ತಾರೆ. ಅದಾದ ಮೇಲೆ ನಾಷ್ಟ ಮಾಡಿಸ್ತಾರೆ 10 ಗಂಟೆಗೆ. ಅದಾದ ಮೇಲೆ ಇದು ಯಾವುದೋ ದೊಡ್ಡ ಹಾಲು, ಇವಾಗಲೂ ನೆನಪಿಲ್ಲ ನನಗದು ಯಾವ ಹಾಲು ಅಂತ. ಮೋಸ್ಟ್ಲಿ
ದಾದಿ ಮೀಟಿಂಗ್ ಹಾಲ್ ಅಲ್ಲ, ಪ್ರಕಾಶ್ ಮಣಿ ಹಾಲ್ ಇರಬೇಕದು ಮೋಸ್ಟ್ಲಿ ಅನಿಸುತ್ತೆ. ಅಲ್ಲಿ ನಮಗೆ ಒಂದು ದೊಡ್ಡದು LED ಹಿಂದಿಯಲ್ಲಿ ಕೋರ್ಸ್. ಯಾರಿಂದ? ಉಷಾ ಬೇಂಜಿಯಿಂದ. ನಮಗೆ ಹಿಂದಿ ಅಷ್ಟಾಗಿ ಅವಾಗ ಫ್ಲೂಯೆನ್ಸ್ ಇರಲಿಲ್ಲ. ಯಾಕಂದ್ರೆ ನನಗೆ ಏನೇ ಕೇಳಬೇಕಂದ್ರೂ ಒಂದೊಂದು ಶಬ್ದಕ್ಕೂ ಅರ್ಥ ಬೇಕು ನನಗೆ. ನಾನು ಮೊದಲೇ ಒಳ್ಳೆ ಪ್ರಶ್ನೆ ಕೇಳೋನು. ನಾನು ಒಂದು ಚೂರು ಮಿಸ್ಟೇಕ್ ಆದರೂ, ಒಂದು ಚೂರು ನನಗೆ ಡೌಟ್ ಬಂದರೂ ಹ್ಯಾಂಡ್ ರೈಸ್ ಮಾಡ್ಕೊಂಡು ಕೇಳೋನು. ಕಾಲೇಜಲ್ಲೂ ಅಷ್ಟೇ, ಹೈಸ್ಕೂಲಲ್ಲೂ ಅಷ್ಟೇ. ಫಸ್ಟ್ ಪ್ರಶ್ನೆ ಅಂತಂದರೆ ನಂದು ಕೈ ಹ್ಯಾಂಡ್ ರೈಸ್ ಆಗಿರ್ತಿತ್ತು. ಯಾಕಂದರೆ ಒಂದಿಷ್ಟೂ ಕೂಡ ನನಗೆ ಅಲ್ಲಿ ಕೊರತೆ ಇಲ್ದಂಗೆ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಆಸಕ್ತಿ. ನೋಡಿದ್ರೆ ಲ್ಯಾಂಗ್ವೇಜ್ ಹಿಂದಿ ಅಂದರು. ಆಮೇಲೆ ಕೇಳಿದ್ಮೇಲೆ ಇಲ್ಲ ಟ್ರಾನ್ಸ್ಲೇಟ್ ಮಾಡ್ತಾರೆ, ಕನ್ನಡದವ್ರು ಇದ್ದೀರಿ ಅಂದರು. ಮತ್ತೆ ಒಂದು FM ತೊಗೊಂಡ್ವಿ, ಎಲ್ಲರೂ ತೊಗೊಂಡ್ವಿ, ಕಿವಿಗೆ ಹಾಕ್ಕೊಂಡ್ವಿ. ಒಂದು ನೋಟ್ಬುಕ್ ತೊಗೊಂಡ್ವಿ. ಒಳ್ಳೆ ಸ್ಕೂಲಲ್ಲಿ ಕೂತ್ಕೊಂಡಂಗೆ ನೀಟಾಗಿ ಕೂತ್ಕೊಂಡ್ವಿ. ಒಳ್ಳೆ ಸಿಂಗಲ್ ಸೋಫಾದಲ್ಲಿ ನಮಗೆ ಬಹಳ ಚಂದ ವ್ಯವಸ್ಥಿತವಾಗಿ ದೊಡ್ಡ ಒಂದು LED ಆತ್ಮಪಾಠ. ಏನು ನೀಟಾಗಿ ಆತ್ಮಪಾಠ ಬಿಡಿಸಿದರು ಅಂದರೆ ಅದ್ಭುತವಾಗಿ ಬಿಡಿಸಿದರು. ಅದು ವಿತ್ ಪಿಕ್ಚರ್ ಸಮೇತ ಬಿಡಿಸಿದರು. ಬರೀ ಕೋರ್ಸ್ ಪಿಕ್ಚರ್ ಅಷ್ಟೇ ಇಟ್ಕೊಂಡಿರಲಿಲ್ಲ, ಅದರ ಜೊತೆಗೆ ಬೇರೆ ಬೇರೆ ಪಿಕ್ಚರ್ಗಳನ್ನು ಇಟ್ಟು ಅರ್ಥ ಮಾಡಿಸಿದರು. ನನಗವತ್ತು ಶಾಕ್ ಏನಾಯಿತು ಅಂದರೆ, ಅಷ್ಟೊತ್ತಿಗಾಗಲೇ ಒಂದಷ್ಟು ಗ್ರಂಥಗಳನ್ನು, ಒಂದಷ್ಟು ಪುಸ್ತಕಗಳನ್ನು ಅಧ್ಯಯನ ಮಾಡಿದಾಗ ಏನು ಹೇಳ್ತಿತ್ತು ಅಂದರೆ, ಈ ಶರೀರ ನೀವಲ್ಲ, ಒಳಗೇನೋ ಒಂದು ಚೈತನ್ಯ ಇದೆ, ಅದು ನೀನು ಅಂತ ಹೇಳ್ತಿತ್ತು. ಅಷ್ಟು ಗೊತ್ತಿತ್ತು. ಆದರೆ ಅದಕ್ಕೆ ಡೈರೆಕ್ಟ್ ಆತ್ಮ ಅಂತೂ ಹೇಳಿರಲಿಲ್ಲ ಅವರು. ಆದರೆ ಇಲ್ಲಿ ಡೈರೆಕ್ಟಾಗಿ ಫಸ್ಟ್ನೇ ದಿನವೇ 1 ಗಂಟೆ ಒಳಗಡೆ ನೀನು ಶರೀರ ಅಲ್ಲ, ನೀನೊಂದು ಚೈತನ್ಯ ಅಂತ ಹೇಳಿಬಿಡ್ತಾರೆ. ಅಂದರೆ ಇನ್ನೂ 7 ದಿನ ಕೋರ್ಸ್ ಇದೆ ಅಂತ ಹೇಳ್ತಾರೆ. ಇನ್ನು ನಾಳೆ ಏನು ಹೇಳ್ಬೋದು, ನಾಡಿದ್ದೇನು ಹೇಳ್ಬೋದು, ಇವತ್ತಿನ ದಿನಕ್ಕೇ ನನಗೆ ಫಸ್ಟ್ ಎಲ್ಲ ಗ್ರಂಥಗಳು ಎಲ್ಲಿ ನಿಲ್ತಾವ ಅಲ್ಲಿಂದನೇ ಆರಂಭ ಮಾಡಿಬಿಟ್ರಲ್ಲ ಇವರು, ಇನ್ನೇನು ಹೇಳ್ತಾರೆ ಅನ್ನುವಂಥ ಒಂದು ಕುತೂಹಲ. ಆ ರಾತ್ರಿಗಳೆಲ್ಲ ಇವತ್ತು ಬಚಪನಕ ದಿನ ಬುಲ ಅನ್ನೋದೇನ. ಮಧುಬನದಲ್ಲಿ ರಾತ್ರಿ ನಿದ್ದೆನೇ ಮಾಡಿಲ್ಲ ನಾವು. ಫಸ್ಟ್ ಡೇ ಈ ಕೋರ್ಸ್ ಆದಮೇಲೆ, 2ನೇ ದಿನ ಪರಮಾತ್ಮನ ಕೋರ್ಸ್ ಆದಮೇಲೆ ಅಂತೂ ಈ 2 ನೈಟ್ ಫುಲ್ಲು, ನೀವು ನಂಬ್ತೀರೋ ಇಲ್ಲ ಗೊತ್ತಿಲ್ಲ, ನೈಟ್ ಪೂರ್ತಿಯಾಗಿನೂ ಬೆಳಗ್ಗೆ ಒಂದು ಕೋರ್ಸ್ ಆಗಿತ್ತು, ಸಾಯಂಕಾಲ ಪರಮಾತ್ಮನ ಕೋರ್ಸ್ ಹೇಳ್ಬಿಟ್ರು ನಮಗೆ. ಆ 2 ಕೋರ್ಸ್ ಮುಗಿಸ್ಕೊಂಡು ರಾತ್ರಿ 8:30-9ಕ್ಕೆ ಊಟ ಮಾಡಿಕೊಂಡು, 8 ಗಂಟೆಗೆಲ್ಲ ಊಟ ಮಾಡ್ಕೊಂಡು ರೂಮ್ ಸೇರ್ತೀವಿ. ಸ್ವಲ್ಪ ಕೋಲ್ಡ್ ಇರೋ ಕಾರಣಕ್ಕೆ ಒಳಗಡೆ ಎಲ್ಲರೂ 15 ಜನನೂ ಒಂದು ರೂಮಲ್ಲಿ ಹಾಲ್ ಥರ ಇದೆ, ಅದರಲ್ಲಿ ಕೂತಿದ್ದೀವಿ. ಹಂಗೆ ಮಾತಾಡ್ತಾ 3:30 ಆಯಿತು. ಅಷ್ಟು ಎಲ್ರಿಗೂ ಖುಷಿ, ಅಷ್ಟು ಎಲ್ರಿಗೂ ಉತ್ಸಾಹ, ನನಗಂತೂ ಪರಮೋತ್ಸಾಹ. ಹಂಗೆ ಮತ್ತೆ 3:30ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಯೋಗಕ್ಕೆ ಹೋದ್ವಿ. ಆ ದಿನಗಳಿಗೇನೋ ಪರ್ಫೆಕ್ಟಾಗಿ ಕೋರ್ಸ್ ಆಯಿತು. ನನಗೆ ತುಂಬ ಚೆನ್ನಾಗಿ ಅರ್ಥ ಆಗೋಯ್ತು. ಆದರೆ ಹಿಂದಿಯಲ್ಲಿ ಹೇಳಿರುವ ಕಾರಣ ಕನ್ನಡ ಟ್ರಾನ್ಸ್ಲೇಟಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ, ಆಮೇಲೆ ಎಷ್ಟಂತ ನಾವು ಬರೆದಿಟ್ಕೊಂಡಿದ್ವಿ, ಮೇನ್ ಬರೆದಿಟ್ಕೊಂಡ್ವಿ. ಅದಾದ ಮೇಲೆ ನನಗೆ ಅಲ್ಲೇ ತುಂಬ ಖುಷಿ ಆಯಿತು. ಇನ್ನು ಆಯ್ತಪ್ಪ, ನಾನು ಏನು ಹುಡುಕಾಡ್ತಾ ಇದ್ದೆ ಅವರು ಸಿಕ್ಕಾಯಿತು. ಯಾವುದಕ್ಕಾಗಿ ನನ್ನ ಹೃದಯ ಹಂಬಲಿಸ್ತಿತ್ತು ಆತ್ಮ, ಅದು ನನಗೆ ಸಿಕ್ಕಾಯಿತು. ಇಷ್ಟು ವರ್ಷ ನಾವು ಕಳ್ಕೊಂಡಿದ್ದೀವಿ, ಇನ್ನು ಮುಂದೆ ಕಳ್ಕೊಳ್ಳೋದು ಬೇಡ ಅಂತ ಅಲ್ಲಿ ಸ್ಟಿಕ್ಕನಾಗಿ ಅವತ್ತೇ ಶಿವನಿಗೆ ಶರಣಾಗಿ, ಇವತ್ತಿನ ದಿನ ಜೀವನ ಅಂತಿದ್ರೆ ಇನ್ನು ಮುಂದೆ ಜೀವನ ಪರ್ಯಂತ ಕೊನೆ ಉಸಿರಿರೋ ತನಕ ಈ ಸನ್ಮಾರ್ಗದಲ್ಲಿ ನಡೀತಾ, ಈ ಸತ್ಯ ಆತ್ಮಿಕ ಸ್ಮೃತಿಯನ್ನು ಅಭ್ಯಾಸ ಮಾಡ್ತಾ ಸದಾ ನಿನ್ನ ಸ್ಮರಣೆಯ ಸುಖದಲ್ಲಿ ಇದ್ದು ಬಿಡ್ತೀನಿ ಅನ್ನುವಂಥ ದೊಡ್ಡ ಸಂಕಲ್ಪ ಮಾಡಿಕೊಂಡು ಬಂದೆ. ಅದಾದ ಮೇಲೆ ವಾಪಸ್ ಅವ್ರು ಲಿಂಗಸೂರಿಗೆ ಹೋಗ್ತಾರೆ, ನಾನು ಬೆಂಗಳೂರಿಗೆ ಹೋಗ್ತೀನಿ. ಬೆಂಗಳೂರಲ್ಲಿ ಸೆಂಟ್ರಲ್ಲಿ ಅಂತ ಹುಡುಕಾಡ್ತಾ ಇದ್ದೀನಿ. ಯಲಹಂಕ ಹತ್ರ ನನ್ನ ಡ್ಯೂಟಿ ಯಲಹಂಕದಲ್ಲಿ ಇರೋದ್ರಿಂದ ಯಲಹಂಕದ ಅಕ್ಕಪಕ್ಕದಲ್ಲಿ ಹುಡುಕಾಡ್ತೀನಿ. ಯಲಹಂಕದಲ್ಲಿ ಒಂದು ಸೆಂಟರ್, ನ್ಯೂ ಟೌನ್ ಹತ್ರ. ಅಲ್ಲಿ ಹೋದ್ಮೇಲೆ ಅಕ್ಕೋರೆ ನಾನು ಮೌಂಟ್ ಅಬ್ಗೆಲ್ಲ ಹೋಗಿ ಬಂದಿದ್ದೀನಿ, ಅಲ್ಲಿ ಕೋರ್ಸ್ ಆಗಿದೆ. ಆದರೆ ನನಗೆ ಕನ್ನಡದಲ್ಲಿ ಇನ್ನೊಂದ್ಸಲಿ ಕೋರ್ಸ್ ತೊಗೊಳ್ಬೇಕು ಅಂತ ಆಸೆ. ಅಲ್ಲಿ ಕೋರ್ಸ್ ಆಗಿದೆಯಲ್ಲಪ್ಪ ಅಂತಂದರು. ಇಲ್ಲ ಅಕ್ಕೋರೆ, ಇನ್ನೊಂದ್ಸಲಿ ಕೊಡ್ತೀನಿ. ಸರಿ, ಒಂದು ಸಲ ಕೂತೆ. 2ನೇ ಸಲಕ್ಕೆ ಮತ್ತೆ ಯಾರೋ ಇನ್ನೊಬ್ಬರು ಬಂದರು ಕನ್ನಡದವರು. ಅವ್ರಿಗೆ ಹೊಸದಾಗಿ ಕೋರ್ಸ್ ಸ್ಟಾರ್ಟ್ ಮಾಡಿದರು. ನನ್ನ ಡ್ಯೂಟಿ ನೈಟ್ ಮಾಡಿಕೊಂಡು ಡೇದಲ್ಲಿ ಇವ್ರ ಜೊತೆಗೆ ಕೋರ್ಸಿಗೆ ಅಟೆಂಡ್ ಆಗ್ತಿದ್ದೆ. ಕೋರ್ಸ್ ಸಲುವಾಗಿ ನೈಟ್ ಡ್ಯೂಟಿ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟಿದ್ದೆ ಅವಾಗ ಸ್ವಲ್ಪ ದಿನ. ಅವ್ರು 2ನೇದವ್ರದ್ದು ಕೋರ್ಸ್ ಮುಗೀತು. ಮತ್ತೆ 3ನೇದವ್ರು ಇನ್ಯಾರು ಮತ್ತೆ ಬಂದರು ಕೋರ್ಸಿಗೆ. ಅಕ್ಕೋರು ಕೋರ್ಸ್ ಕೊಡ್ತೀನಿ, ಅಕ್ಕೋರು ಇನ್ನೊಂದು ಸಲ ಕೊಡ್ತೀನಿ. ಎಷ್ಟು ಸಲಿಯಪ್ಪ? ಇಲ್ಲ ಅಕ್ಕೋರಿ, ನನಗೆ ಇನ್ನೂ ಸ್ವಲ್ಪ ಕೇಳಬೇಕು ಅನ್ನಿಸ್ತದೆ. ನೀವು ನಂಬ್ತೀರೋ ಇಲ್ಲ ಗೊತ್ತಿಲ್ಲ, ಒಂದು 8 ಸಲ ರಿಪೀಟ್ ಕೋರ್ಸ್ ಕೂತಿದ್ದೀನಿ. 9ನೇ ಸಲಕ್ಕೆ ಅಕ್ಕವ್ರು ಅಂದರು, ಕನ್ನಡದವರಿಗೆ ನೀನೇ ಕೋರ್ಸ್ ಕೊಟ್ಬಿಡಪ್ಪ ಅಂತ.
ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗೋಗ್ಬಿಡ್ತು, ಪಾಯಿಂಟ್ ಟು ಪಾಯಿಂಟ್, ಪಾಯಿಂಟ್ ಟು ಪಾಯಿಂಟ್, ಪಿನ್ ಟು ಪಿನ್, ಪಿನ್ ಟು ಪಿನ್ನು. ಹೇಳಕ್ಕೆ ಯಾವಾಗ ಅವರು ನೀನು ಮಾಡು ಸ್ಟಾರ್ಟು ಅಂತಂದು ತಕ್ಷಣವೇ ಏನು ಹೋಗಿ 1 ತಿಂಗಳಾಗಿರ್ಬೇಕು ಅಷ್ಟೇ, ನಾನು 1-1.5 ತಿಂಗಳು ಕೋರ್ಸ್ ಕೊಡು ಅಂತಂದರು. ಹೊಸಬರು ಕನ್ನಡದಲ್ಲಿ ಬಂದಾಗ ನಂದು ಕನ್ನಡ ಫ್ಲೂಯೆನ್ಸಿ ಚೆನ್ನಾಗಿರೋದ್ರಿಂದ ಸ್ಟಾರ್ಟ್ ಮಾಡಿದೆ. ಹೇಳ್ಬೇಕಂದಾಗ ಇನ್ನೂ ಡೆಪ್ತಾಗಿ ಹೋಗಿ ಅಕ್ಕವ್ರು ಏನೇನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದಕ್ಕೆ ಇನ್ನೂ ಒಂದೆರಡು ಉಪ್ಪು ಖಾರ ಮಸಾಲೆ ಸೇರಿಸಿ ಚಂದ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ತನಕ ಹಿಂದೆಲ್ಲ ಓದ್ಕೊಂಡಿರೋದು ಸ್ವಲ್ಪ ಹೆಲ್ಪ್ ಆಯಿತು ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ. ಆದರೆ ಸುದೈವ ಏನು ಅಂದರೆ ಕೋರ್ಸ್ ಕೊಟ್ಟವರೆಲ್ಲ ಪಕ್ಕ ಆಗ್ತಾ ಬಂದ್ಬಿಟ್ಟು ಕ್ಲಾಸಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 5-6 ಜನ ಕೋರ್ಸ್ ಕೊಟ್ಟೆ, ಎಲ್ಲ ಪರ್ಫೆಕ್ಟ್. ಕನ್ನಡದಲ್ಲಿ ಯಾರಿಗೆ ಕೋರ್ಸ್ ಕೊಟ್ಟರು ಯಾರೊಬ್ಬರು ಕೂಡ ಬಿಡೋ ಮಾತೇ ಇಲ್ಲ. ಅವರು ವಾರ ಅಂದ್ರೆ ನಾನು 10 ದಿನ ಕೋರ್ಸ್ ಕೊಡೋ ಪಕ್ಕ ಆಗ್ತಾ ಬಂದರು. ಹಾಗೆ ಹಳ್ಳಿಯಲ್ಲಿ ಕ್ಲಾಸ್ಗಳು ನಡೀತತ್ತು. ಹಳ್ಳಿಯಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಪ್ಪ ಅಂದರು. ಕ್ಲಾಸ್ ಮಾಡೋಕ್ಕೆ ಹೋಗ್ತಿದ್ದೆ. ಆವಾಗ ಇನ್ನೂ ಡೆಪ್ತಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಕ್ತು. ಆದರೆ ಇಷ್ಟಕ್ಕೆ ಪ್ರಶ್ನೆಗಳೆಲ್ಲ ಮುಗೀತಾ ಅಂದ್ರೆ ಕೋರ್ಸಲ್ಲಿ 99% ನನಗೆ ಕ್ಲಿಯರ್ ಆಗೋಗ್ಬಿಟ್ಟಿತ್ತು. ಬಟ್ 1% ಅಂತೀವಲ್ಲ, ಅದು ಯಾವತ್ತೂ ಇದ್ದೇ ಇರುತ್ತೆ. ಅದು ಪ್ರಶ್ನೆಗಳು ಬರ್ತಾಯಿತ್ತು ಸಣ್ಣ ಪುಟ್ಟ, ಇದು ಹಿಂಗೆ ಹೇಳುತ್ತೆ, ಇದು ಹಿಂಗೆ ಹೇಳ್ತದೆ. ಇದಕ್ಕೋಸ್ಕರ 1% ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಅಂತಾನೆ 5 ವರ್ಷಗಳ ಕಾಲ ಕಂಟಿನ್ಯೂ ಆಗಿ ಮುರಳಿ ಕೇಳಿದೆ. 8 ವರ್ಷ ಕೇಳಿದ್ವಿ ಬಿಡಿ. ಅಲ್ಲಿ ಒಂದು 5 ವರ್ಷ ಅಂತ ಕಂಟಿನ್ಯೂ ಕೇಳ್ತಾ ಬಂದ್ವಿ. ಆದರೆ 5 ವರ್ಷಕ್ಕೆ 1 ಸಲ ಅದು ರಿಪೀಟ್ ಆಗುತ್ತಂತ ಯಾರು ಹೇಳಿದ ಮೇಲೆ ಕಂಪ್ಲೀಟ್ ಕೇಳಬೇಕು ಅಂತ ಮುರಳಿಗಳು ಸಾಕಾರ ಮುರಳಿಯನ್ನು ಕೇಳ್ತಾ ಅದರಲ್ಲಿ ಮತ್ತೆ ನಮಗೇನಾದರೂ ಅನುಮಾನ ಬಂದರೆ, ಯಾಕಂದ್ರೆ ಅದು ಹಿಂದಿಯಲ್ಲಿ ಇರೋದ್ರಿಂದ ಅವರು ಹಿಂದಿ ಎಕ್ಸಾಂಪಲ್ಗಳು ಕೊಡೋದ್ರಿಂದ ಅದು ನಾರ್ತ್ ಸೈಡ್ಗೆ ಏನೆಲ್ಲ ಘಟನಾವಳಿಗಳು ನಡೀತೇವೆ ಅದರ ಆಧಾರದ ಮೇಲೆ ಬಾಬರವರು ತಿಳಿಸುವ ಪ್ರಯತ್ನವನ್ನು ಮಾಡಿರ್ತಾರೆ. ನಮಗೆ ಸೌತ್ದವರಿಗೆ ಅಷ್ಟಾಗಿ ಗೊತ್ತಾಗಲ್ಲ ಕೆಲವೊಂದು ಉದಾಹರಣೆಗಳು. ನಮ್ಮ ಕಡೆ ಇರುವಂಥ ಕಥೆಗಳು ಅವ್ರ ಕಡೆ ಇರುವಂಥ ಕಥೆಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಅದನ್ನು ತಿಳ್ಕೊಳ್ಳೋಕೆ ಮತ್ತೆ ಹಿಂದಿಯಲ್ಲಿ ಯಾರು ಪರ್ಫೆಕ್ಟ್ ಇದ್ದಾರೋ ಅವ್ರನ್ನ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ. ಆದರೂ ಕೂಡ ಪ್ರಶ್ನೆಗಳು ಮುಗೀತಾ ಅಂದರೆ ಎಲ್ಲನೂ ತಿಳಿಸಲ್ಲಪ್ಪ ಅಂತಾರೆ ಬಾಬಾ ಕೆಲವು ಸಲ. ನಿಮಗೆ ಎಷ್ಟು ಬೇಕು ಅಷ್ಟು ತಿಳಿಸ್ತೀನಿ ನಾನು. ನೀವೇನು ಪ್ರಾಣಿದೇನೋ, ಪಕ್ಷಿದೇನೋ, ಇನ್ನೊಂದೇನೋ, ಮತ್ತೊಂದೇನೋ ಇದೆಲ್ಲ ಕತೆ ಕೇಳ್ಕೊಂತ ಕೂತರೆ ನನಗೆ ಹೇಳೋಕ್ಕೂ ಟೈಮ್ ಇಲ್ಲ, ನಿಮಗೆ ಕೇಳೋ ಅವಶ್ಯಕತೆನೂ ಇಲ್ಲ ಅಂತ ಹೇಳ್ಬಿಡ್ತಾರೆ ಬಾಬಾ. ಇನ್ನು ಎಷ್ಟೋ ಕೆಲವೊಂದು ಸೃಷ್ಟಿ ರಹಸ್ಯ ಅಂದ್ರೆ ಅಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ. ಸೂರ್ಯ ಏನು, ಚಂದ್ರ ಏನು, ನಕ್ಷತ್ರ ಏನು, ಬಲೆ ಮೊದಲು ಇತ್ತು ನನಗೂ. ಆಮೇಲೆ ಜ್ಞಾನದಲ್ಲಿ ಅರ್ಥ ಮಾಡ್ಕೊಳ್ತಾ ಬಂದರೆ ಈ ಸಮಯದಲ್ಲಿ ನಮಗೆ ಎಷ್ಟು ಸಿಗಬೇಕೋ ಅಷ್ಟು ಪರಮಾತ್ಮ ಕೊಟ್ಟಿದ್ದಾರೆ. ನಾನು ಯಾರು, ನಮ್ಮಪ್ಪ ಯಾರು, ನನ್ನ ಮನೆ ಏನು, ನಾನೀಗೇನು ಮಾಡಬೇಕು, ಇಷ್ಟು ಮಾತ್ರ ನನಗೆ ಕರೆಕ್ಟಾಗಿ ಅರ್ಥ ಆದ್ರೆ ಸಾಕು. ಉಳಿದಿದ್ದು ಪ್ರಪಂಚ ಎಲ್ಲ ನಾನು ತಿಳ್ಕೊಂಡು ಬಿಡ್ತೀನಿ. ನಾನೇನು ತ್ರಿಮೂರ್ತಿ ಆಗಬೇಕಾಗಿಲ್ಲ, ಅವಶ್ಯಕತೆನೂ ನಮಗಿಲ್ಲ. ಅವತ್ತು ಫುಲ್ ಸ್ಟಾಪ್ ಇಟ್ಟು. ಯಾಕಂದ್ರೆ ಹಿಂಗೆ ಪ್ರಶ್ನೆಯಲ್ಲಿ ಹೋದರೆ ಪ್ರಶ್ನೆಯಲ್ಲೇ ಮುಳುಗಿಬಿಡ್ತೀವಿ. ತಿಳ್ಕೊಂಡಿರೋದನ್ನು ಅರ್ಥ ಮಾಡ್ಕೊಂಡಿರೋದನ್ನು ಸ್ವರೂಪದಲ್ಲಿ ತಂದುಕೊಳ್ಳೋದು ಬಿಟ್ಟು ಬರೀ ಪ್ರಶ್ನೆಯಲ್ಲೇ ಮುಳುಗಿಬಿಟ್ಟಿವಿ ಅಂದರೆ ಎಲ್ಲದಕ್ಕೂ ಉತ್ತರ ಕೊಟ್ಕೊಂತ ಕೂಡಕ್ಕಾಗಲ್ಲ. ಪರಮಾತ್ಮನೇ ಇದ್ದರೂ ಕೂಡ ಎಷ್ಟು ಬೇಕು ನಮಗೆ ಅಷ್ಟೇ ಕೊಟ್ಟಿದ್ದಾರೆ. ಮನೆಯಲ್ಲಿ ಅನ್ನ ಇದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಮಗುವಿಗೆ ತಿನ್ನಿಸೋಕ್ಕಾಗಲ್ಲ. ಮಗುವಿಗೆ ಎಷ್ಟು ಡೈಜೆಷನ್ ಆಗುತ್ತೆ ಅಷ್ಟೇ ಕೊಡಬೇಕು. ಹಾಗೆ ಪರಮಾತ್ಮನೂ ಸಹ ತನ್ನಲ್ಲಿ ಜ್ಞಾನ ಸಾಗರನೇ ಇದ್ದಾನೆ ಅಂತ ಎಲ್ಲವನ್ನ ತಿಳಿಸುವ ಅವಶ್ಯಕತೆ ನಮಗೇನಿಲ್ಲ, ಅವ್ರಿಗೂ ಇಲ್ಲ. ಹಾಗಾಗಿ ಸತ್ಯ ಯಾವತ್ತು ಅರ್ಥ ಮಾಡಿಕೊಂಡೆ ಅವತ್ತು ಫುಲ್ ಸ್ಟಾಪ್ ಇಟ್ಟು ಈಗ ನಾನೇನು ತಿಳ್ಕೊಂಡಿದ್ದೀನಿ, ಎಲ್ಲ ಗ್ರಂಥಗಳು ಎಷ್ಟು ಧರ್ಮಗಳು ಹೇಳಿದರೂ ಕೂಡ ಇದರ 1% ಸತ್ಯವನ್ನು ಕೂಡ ಇನ್ನೂ ಯಾರು ತಿಳ್ಕೊಂಡಿಲ್ಲ. ಅವ್ರಿಗೆ ಬೇಕಾದ್ರೆ ಪ್ರಶ್ನೆ ಮಾಡಿ, ನೀನು ಯಾರು ಅಂದ್ರೆ ಒಬ್ಬೊಬ್ಬರೊಂದೊಂದು ಉತ್ತರ ಹೇಳ್ತಾರೆ ಅವರು. ಪರಮಾತ್ಮ ಯಾರಂದ್ರೆ ಅದಕ್ಕೆ ಒಂದೊಂದು ಉತ್ತರ ಹೇಳ್ತಾರೆ. ಅಂದರೆ ಎಂಟೈರ್ ಬ್ರಹ್ಮಕುಮಾರಿಸಲ್ಲಿ 150 ದೇಶಗಳಲ್ಲಿ ಕೋಟ್ಯಾಂತರ ಕುಮಾರಿಯರು ಯಾರನ್ನೇ ಕೇಳಿ ಒಂದೇ ಉತ್ತರ ಬರುತ್ತೆ. ಯಾಕಂದರೆ ಸ್ಪಷ್ಟತೆ ಇದೆ ಇಲ್ಲಿ. ಅಲ್ಲಿ ಯಾರಿಗೂ ಸ್ಪಷ್ಟತೆ ಇಲ್ಲ. ಊಹೆ ಮಾಡ್ಕೊಂಡು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಕೊಂಡು ಹೋಗಿದ್ದಕ್ಕೆ ಬೇಕಾದಂಥ ಸಿದ್ಧಾಂತಗಳಿರಲಿ, ಪರ್ಫೆಕ್ಟ್ ಆಗ್ಯಾರ ಆನ್ಸರ್ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥ ಮಾಡಿಕೊಂಡ ಮೇಲೆ ನನಗನ್ನಿಸ್ತು, ಇನ್ನು ನಾವೇನಿಲ್ಲಿ ತಿಳ್ಕೊಂಡಿದ್ದೀವಿ ನಾವೇ ಅಹೋಭಾಗ್ಯ ಸೌಭಾಗ್ಯಶಾಲಿಗಳು. ತಿಳಿದಿರೋದನ್ನು ಈಗ ಉಳಿಸ್ಕೊಳ್ಬೇಕು ಮತ್ತು ಅಳಿಸ್ಕೊಳ್ಬೇಕು. ತಿಳ್ಕೊಂಡಿದ್ದೀವಿ, ನಾನು ಹೊಳಿಬೇಕೀಗ, ನಾನು ಆತ್ಮ ಅನ್ನುವ ಸತ್ಯ ಹೊಳಿಬೇಕು. ಅಲ್ಲಿ ನಾನಲ್ಲದೆ ಇರುವ ಮಿಥ್ಯೆ ಅಳಿಬೇಕು. ಆಗ ಸದಾಕಾಲ ಸ್ಮೃತಿಯಲ್ಲಿ ನಾನು ಉಳಿಬೇಕು. ಅದಕ್ಕೆ ತಿಳಿಬೇಕು, ಅಳಿಬೇಕು, ಹೊಳಿಬೇಕು, ಉಳಿಬೇಕು. ತಿಳಿಬೇಕು ಅಂದರೆ ಜ್ಞಾನ ತಿಳಿದಿದ್ದೀವಿ, ಅಳಿಬೇಕು ಅಂದರೆ ಅಜ್ಞಾನ ಅಳ್ಕೊಂಡಿದ್ದೀವಿ,
ಹೊಳಿಬೇಕು ಅಂದ್ರೆ ಆಗ ಮಾತ್ರ ಆತ್ಮದ ಚೈತನ್ಯ ಹೊಳೆಯುತ್ತೆ ಮತ್ತು ಅಲ್ಲೇ ಉಳಿಬೇಕು. ಒಂದು ಸಲ ಹತ್ತಿ ಆರುವುದಲ್ಲ, ಅದೇ ಸದಾ ಉರಿತಾ ಇರಬೇಕು. ಈ ರೀತಿಯಾಗಿ ನಾನು ಅರ್ಥ ಮಾಡಿಕೊಂಡ ಮೇಲೆ ಅಲ್ಲೇ ಉಳಿಯುವಂಥ ಪ್ರಯತ್ನವನ್ನು ಮಾಡಿಕೊಂಡು ಫುಲ್ ಸ್ಟಾಪ್ ಇಟ್ಟು ಯಾಕೆ ಏನು ಅನ್ನುವ ಪ್ರಶ್ನೆಗಳು ಈಗ ಬರುವುದಿಲ್ಲ. ಜೀವನದ ಪ್ರತಿದಿನದ ಪ್ರತಿಯೊಂದು ಸಂದರ್ಭವೂ ನಮಗೆ ಹೊಸತು ಅಂತ ಅನಿಸುತ್ತೆ. ಪ್ರತಿಯೊಂದು ಇನ್ಸಿಡೆಂಟು ಹೊಸದು ಅಂತ ಅನಿಸುತ್ತೆ. ಅಯ್ಯೋ ಯಾಕಾಯಿತು, ಏನಾಯಿತು ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ. ಆದರೆ ನಮಗೆ ಗೊತ್ತಿದೆ ಇದು ಹೂಬಹು, ಇದು ಎಕ್ಯುರೇಟ್ ಡ್ರಾಮಾ, ಇದು ಪರ್ಫೆಕ್ಟ್ ಡ್ರಾಮಾ, ಇದು ಕಲ್ಯಾಣಕಾರಿ ಡ್ರಾಮಾ ಅಂತ ಗೊತ್ತಿದ್ದ ಮೇಲೆ ಯಾಕೆ ಏನು ಅಂತ ಕೇಳುವ ಅವಶ್ಯಕತೆ ಇಲ್ಲ. ಅದು ನನ್ನ ಜೀವನದಲ್ಲಿ ಏನು ಬೇಕಾದರೂ ನಡೀಲಿ, ಇನ್ನೊಬ್ಬರ ಜೀವನದಲ್ಲಿ ಏನು ಬೇಕಾದರೂ ನಡೀಲಿ, ನನಗೆ ಏನು ಬೇಕಾದರೂ ಪರಿಸ್ಥಿತಿ ಬರಲಿ, ಇನ್ನೊಬ್ಬರಿಗೆ ಏನು ಬೇಕಾದರೂ ಪರಿಸ್ಥಿತಿ ಬರಲಿ, ನಾನೀಗೇನು ಮಾಡಬೇಕು ಅನ್ನೋದಷ್ಟೇ ನನ್ನ ಮುಂದೆ ಪ್ರಶ್ನೆ ಇರಬೇಕೆ ಹೊರತಾಗಿ ಇನ್ಯಾವ ಪ್ರಶ್ನೆ ಇಲ್ಲ. ಅದಕ್ಕೆ ಮೇಕೋನ್ ಮೇರಾಕೋನ್, ಮೇಕೋನ್ ಮೇರಾಕೋನ್ ಇವೆರಡು ಪ್ರಶ್ನೆಯಲ್ಲಿದ್ದು ಬಿಡ್ರಿ ಉಳಿದೆಲ್ಲ ಪ್ರಶ್ನೆಗಳಿಂದ ಮುಕ್ತರಾಗ್ತೀರಿ ಅಂತ ದಾದೀಜಿಯವರು ಹೇಳ್ತಾ ಇದ್ರು. ಅದಕ್ಕೆ ಈಗ ನಾವು ಎಂಥದ್ದೇ ವಿಕರಾಳ ರೂಪದ ಪರಿಸ್ಥಿತಿ ನಮ್ಮ ಮುಂದೆ ಬಂದರೂ ಆಶ್ಚರ್ಯ ಬೀಳಬೇಡಿ, ಉದ್ಗಾರದಲ್ಲಿ ಬರಬೇಡಿ, ಪ್ರಶ್ನಾರ್ಥದಲ್ಲಿ ಬರಬೇಡಿ, ಯಾವ ಚಿಹ್ನೆಗಳು ಇರಬಾರ್ದು, ಬರೀ ಫುಲ್ ಸ್ಟಾಪ್ ಅಷ್ಟೇ ಇರಬೇಕು. ಯಾಕಂದರೆ ಇದೆಲ್ಲವೂ ಹಾಗೆ ಹೋಗಿರೋದು ಮತ್ತೆ ಆಗ್ತಾ ಇರೋದು, ಇದರಲ್ಲಿ ಏನೂ ಚೇಂಜಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೆ ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಪ್ರಶ್ನೆ ಮುಕ್ತರಾಗಬೇಕು ಅಂದರೆ ಒಳಗಿರುವ ಎಲ್ಲ ಪ್ರಶ್ನೆಗಳಿಗೆ ಬಿಂದು ಇಟ್ಟು ನೀವು ಬಿಂದು ಆಗಿ ಪರಮಾತ್ಮ ಬಿಂದು, ಡ್ರಾಮಾ ಬಿಂದು, ಆತ್ಮ ಬಿಂದು ಅನ್ನುವ ಈ 3 ಬಿಂದುಗಳನ್ನು ಸಂಧಿಸಿಕೊಂಡು ನಿಂತವರೇ ಪ್ರಶ್ನೆ ಮುಕ್ತರಾಗಲಿಕ್ಕೆ ಸಾಧ್ಯ. ಆತ್ಮಬಿಂದು ಪರಮಾತ್ಮ ಬಿಂದು ನಿಲ್ಲಿಸ್ಬೋದು, ಆದರೆ ಡ್ರಾಮಾ ಬಿಂದು ನಿಲ್ಲಿಸೋದು ಭಾಳಷ್ಟು ಜನಗಳು ಇಲ್ಲೇ ಯುದ್ಧ ಮಾಡೋದು. ಅದಕ್ಕೆ ಎಷ್ಟು ಪರಮಾತ್ಮನನ್ನು ಒಪ್ಪಿದಿರಿಯೋ ಶಿವ ತಂದೆಯನ್ನು, ಅದಕ್ಕಿಂತ 10 ಪಟ್ಟು ಡ್ರಾಮಾ ಮೇಲೆ ನೀವು ನಿಶ್ಚಯ ಮಾಡಬೇಕಾಗತ್ತೆ. ಯಾರು ಡ್ರಾಮವನ್ನು ಒಪ್ಪೋದೇ ಇಲ್ವೋ ಅವರು ಪರಮಾತ್ಮನಿಗೆ ಅಪಚಾರವೆಸಗಿದಂತೆ, ಪರಮಾತ್ಮನಿಗೆ ಅವಮಾನ ಮಾಡಿದಂತೆ. ಹಾಗಾಗಿ ಪರಮಾತ್ಮನನ್ನು ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಡ್ರಾಮವನ್ನು ಒಪ್ಪಲೇಬೇಕು, ಇದು ಜ್ಞಾನಿಗಳ ಲಕ್ಷ್ಯ. ಹಾಗಾಗಿ ಸ್ವಯಂ ಶಿವ ತಂದೆಯು ಅದನ್ನು ಹೇಳೋದು, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಡ್ರಾಮಾ ಪರ್ಫೆಕ್ಟ್ ಅಂತ ಅರ್ಥ ಮಾಡ್ಕೊಳ್ಳಿ, ಇಷ್ಟು ಸಾಕು ಮಕ್ಕಳೇ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೂಡ ಈ ಡ್ರಾಮವನ್ನು ಒಪ್ಪಿಕೊಳ್ಳೋಣ, ಪ್ರಶ್ನಾತೀತರಾಗಿ ಸ್ವೀಕಾರ ಮಾಡಿ ಸದಾಕಾಲ ಬಿಂದು ಸ್ಥಿತಿಯನ್ನು ಅನುಭವ ಮಾಡ್ತಾ ವಿಶ್ವ ಸೇವಾದಾರಿಯಾಗಿ ಚಕ್ರವರ್ತಿಗಳಾಗೋಣ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡು. ಅಚ್ಚ ಓಂ ಶಾಂತಿ.